ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣನನ್ನು ಸ್ಥಳೀಯ ಆರಾಧ್ಯ ದೇವರಾದ ಮಧೂರು ಸಿದ್ಧಿವಿನಾಯಕ ದೇವರ ಪಾದಕಮಲಕ್ಕೆ ನಮಸ್ಕರಿಸುತ್ತಾ, ಬಹುಶಃ ಕರಾವಳಿಯ ಕಾಸರಗೋಡಿನಲ್ಲಿ ಒಂದು ಹಬ್ಬದ ರೀತಿಯ ಸಂಭ್ರಮದ ರೀತಿಯಲ್ಲಿ ನಾವೆಲ್ಲರೂ ಜೊತೆಯಾಗಿದ್ದೇವೆ. ಬಹುಶಃ ಇವತ್ತು ಮಧೂರು ಗಣಪತಿಯ ಈ ಬ್ರಹ್ಮಕಲಶೋತ್ಸವದ ಈ ಸಭಾ ಕಾರ್ಯಕ್ರಮದ ಈ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಮಣಿಲಾದ ಪರಮ ಪೂಜ್ಯ ಶ್ರೀಗಳ, ಅದೇ ರೀತಿ ಒಡಿಯೂರಿನ ಮಾತೆಯ ಪಾದಕಮಲಕ್ಕೆ ನಮಸ್ಕರಿಸುತ್ತಾ, ಬಹುಶಃ ಇನ್ನೋರ್ವ ಪ್ರಮುಖರು ಬಹುಶಃ ಕರಾವಳಿ ಭಾಗದ ಉದ್ದಾಗಲಕ್ಕೂ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಭಾಳಷ್ಟು ಸಾಧನೆಗಳನ್ನು ಮಾಡಿರುವಂಥ ಕನ್ಯಾನ ಸದಾಶಿವ ಶೆಟ್ಟಿ ಅವರೇ, ಇನ್ನೋರ್ವ ಸಹೋದರಿ ಶಾಸಕಿ ಭಾಗೀರಥಿ ಮುರಳಿ ಅವರೇ, ವೇದಿಕೆಯಲ್ಲೂ ಉಪಸ್ಥಿತಿರುವಂಥ ಎಲ್ಲ ಮಾತೆಯರೇ, ಶ್ರದ್ಧೆಯ ತಾಯಿ ಅಂದಿರ ನೆರೆದಿರುವ ಎಲ್ಲ ಭಗವತ್ ಭಕ್ತರೇ, ಬಂಧು ಮಿತ್ರರೇ, ಬಹುಶಃ ದೇವರ ದರ್ಶನ ಮಾಡಬೇಕೆಂಬ ಉದ್ದೇಶ ಇಟ್ಕೊಂಡು ನಾನು ಬಂದಿದ್ದೆ. ಬಹುಶಃ ಪ್ರಮುಖರು ಒಂದು ಗಳಿಗೆ ವೇದಿಕೆ ಬರಬೇಕಂತ ಹೇಳಿದರು. ಯಾಕೆಂದರೆ 2 ದಿನದ ಕಾರ್ಯಕ್ರಮ ಬಿಟ್ಟು ಬರಬೇಕಂತಿದ್ದೆ 5 ತಾರೀಕಿಗೆ. ಆದರೆ ಬೇರೆ ಒಂದು ಕಾರ್ಯಕ್ರಮ ನಿಮಿತ್ತ ಬೆಂಗಳೂರು ಹೋಗ್ಲಿಕ್ಕಿದ್ದು ಇವತ್ತು ದೇವರ ದರ್ಶನ ಪಡಿಬೇಕಂತ ಬಂದಾಗ ಅಪರೂಪದ ಅತಿಥಿಯಾಗಿ ಇವತ್ತು ನಾನು ಇಲ್ಲಿ ಭಾಗವಹಿಸಿದ್ದೇನೆ. ಬಹುಶಃ ಇವತ್ತು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಯಾವ ರೀತಿ ಕರ್ನಾಟಕದ ಭಾಗದಲ್ಲಿದೆ, ಬಹುಶಃ ಕಾಸರಗೋಡನ್ನು ಕೂಡ ಇವತ್ತು ಅದು ರಾಜ್ಯ ಕೇರಳಾಗಿದ್ದರೂ ಕೂಡ ಭಾವನಾತ್ಮಕವಾಗಿ ನಾವು ಇವತ್ತು ಕರಾವಳಿ ಕರ್ನಾಟಕ ಅವತ್ತೇ ನಾವು ಕರಿತೇವೆ. ಕಾಸರಗೋಡು ಇರ್ಬೋದು, ಉಡುಪಿ ಇರ್ಬೋದು, ಮಂಗಳೂರು ಇರ್ಬೋದು. ಇವತ್ತು ಈ 3 ಜಿಲ್ಲೆಗಳು ಇವತ್ತು ನಮ್ಮ ಧಾರ್ಮಿಕ ಆಚಾರ ವಿಚಾರಗಳಿಗೆ ಇಡೀ ವಿಶ್ವಕ್ಕೆ ಮಾದರಿ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಏಕೆಂದರೆ ನಮ್ಮಲ್ಲಿರುವಂಥ ಭಜನಾ ಮಂದಿರ, ಮಠ ಮಂದಿರಗಳು, ದೇವಸ್ಥಾನಗಳು ಬಹುಶಃ ಇವತ್ತು ಯಾವುದೇ ವಿಶ್ವದ ಭಾಗಕ್ಕೆ ಹೋದರೂ ಕೂಡ ಇವತ್ತು ಕಾಣಲಿಕ್ಕೆ ಸಿಗುವುದಿಲ್ಲ. ಬಹುಶಃ ಇದೆಲ್ಲ ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯ ಉಳಿಸುವಂಥ ಒಂದು ಕೆಲಸ ನಮ್ಮ ಭಗವದ್ ಭಕ್ತರ ಮೂಲಕ ಆಗ್ತಿರೋದು ಭಾಳ ಹೆಮ್ಮೆಯ ವಿಚಾರ. ಬಹುಶಃ ಕನ್ಯಾನ ಸದಾಶಿವ ಶೆಟ್ಟರು ನಮ್ಮ ಉಡುಪಿ ಮಂಗಳೂರು ಕಡೆ ಬರ್ತಾ ಇರ್ತಾರೆ, ಅವ್ರಿಗೆ ಗೊತ್ತುಂಟು. ಏಕೆಂದರೆ ನಮ್ಮ ಇಡೀ ಕರಾವಳಿ ಭಾಗದಲ್ಲಿ ಭಾಳ ಅದ್ಭುತ ರೀತಿಯಲ್ಲಿ ನಾವು ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ತೇವೆ. ಏಕೆಂದರೆ ಉಚ್ಚಿಲದ ಮಹಾಲಕ್ಷ್ಮಿ ದೇವಸ್ಥಾನದ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಸುಮಾರು 50 ಕೋಟಿಯಲ್ಲಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದಾಗ ಕೂಡ ಸದಾಶಿವ ಶೆಟ್ಟರು ಬಂದಿದ್ದರು. ಬಹುಶಃ ಮೊನ್ನೆ ತಾನೇ ಇಡೀ ದಕ್ಷಿಣ ಭಾರತದ ಇತಿಹಾಸದಲ್ಲೇ ನಾವು ಕಾಪು ಮಾರಿಗುಡಿಯನ್ನು 75 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿ ಯಾವುದೇ ಸರ್ಕಾರದ ಒಂದೇ ₹1 ಅನುದಾನವನ್ನು ಪಡೆಯದೆ ನಮ್ಮ ಹಿಂದುತ್ವದ ಶಕ್ತಿ ಎನ್ನುವುದನ್ನು ಆ ದೇವಸ್ಥಾನ ನಿರ್ಮಾಣ ಮೂಲಕ ಕೊಟ್ಟಿದ್ದೇವೆ. ಬಹುಶಃ ಇವತ್ತು ಇಲ್ಲಿಯ ದೇವಸ್ಥಾನಕ್ಕೆ ಬಂದಾಗ ಕೂಡ ಭಾಳ ಸಂತೋಷ ಆಗ್ತದೆ. ಏಕೆಂದರೆ 32 ಕೋಟಿಯಲ್ಲಿ ಸರ್ಕಾರದ ಅನುದಾನಗಳನ್ನು ಪಡೆಯದೆ ನಮ್ಮೆಲ್ಲ ಭಗವತ್ ಭಕ್ತರ ಒಂದು ಬೆವರಿನ ಒಂದು ಇದನ್ನು ಶಕ್ತಿಯನ್ನು ಕೊಟ್ಟುವ ಮೂಲಕ ಈ ದೇವಸ್ಥಾನ ನಿರ್ಮಾಣ ಆಗಿದೆ ಅಂತೇಳಿ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಕೇರಳದಲ್ಲಿ ಭಾಳಷ್ಟು ದೊಡ್ಡ ಬದಲಾವಣೆಗಳಾಗಲಿಕ್ಕಿದೆ. ಯಾವ ರೀತಿ ನಾವು ದೆಹಲಿಯಲ್ಲಿ ನಮ್ಮ ಸಂಘಟನೆ ಮೂಲಕ ಇವತ್ತು 3 ಬಾರಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗುವ ಮೂಲಕ ಸನಾತನ ಹಿಂದೂ ಸಂಸ್ಕೃತಿ, ಅದೇ ನಮ್ಮ ರಾಷ್ಟ್ರೀಯ ಚಿಂತನೆಯಲ್ಲಿ ಕೆಲಸ ಮಾಡಲಿಕ್ಕೆ ಅವರು ಶಕ್ತಿಯನ್ನು ಕೊಟ್ಟಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನದ ಬ್ರಹ್ಮಕಲಶದ ಮೂಲಕ ಕೇರಳದಲ್ಲಿ ಕೂಡ ಅದೇ ರೀತಿ ಹಿಂದುತ್ವದ ಪರವಾಗಿ ಬರುವಂಥ ಒಂದು ಸರ್ಕಾರ ನಿರ್ಮಾಣವಾಗಲಿ ಅಂತ ಶ್ರೀ ದೇವರ ಹತ್ರ ನಾನು ಪ್ರಾರ್ಥಿಸ್ತಾ, ಖಂಡಿತವಾಗಿಯೂ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಏಕೆಂದರೆ ಮಾತೃ ಸಂಗಮದ ಕಾರ್ಯಕ್ರಮದಲ್ಲಿ ಮಾತೆಯರೆಲ್ಲ ಭಾಗವಹಿಸಿದ್ರಿ. ನಾನೊಬ್ಬ ಶಾಸಕನಾಗಿ ಅಲ್ಲ, ಈ ಹಿಂದೆ ಕೂಡ ಮಧೂರಿನ ಒಬ್ಬ ಭಕ್ತನಾಗಿ, ಏಕೆಂದರೆ ಸಂಕಷ್ಟ ಚತುರ್ಥಿ ಅಂದು ನಾನು ಉಪವಾಸ ಮಾಡೋ ಸಂದರ್ಭದಲ್ಲಿ ವರ್ಷಕ್ಕೊಂದು 2 ಸರಿಯಾದರೂ ಕೂಡ ಈ ಗಣಪತಿಯಲ್ಲಿ ಬಂದು ನನ್ನ ಸೇವೆಯನ್ನು ಮಾಡ್ತಾ ಹೋಗ್ತಿದ್ದೆ. ಬಹುಶಃ ಇವತ್ತು ಅದೇ ರೀತಿ ಬರಬೇಕು. ಶಾಸಕನಾಗಿ ನಾಡ್ದು ಮೇ 13ಕ್ಕೆ 2 ವರ್ಷ ಆದರೂ ಕೂಡ ಕಾರ್ಯಕ್ರಮ ಬೇರೆ ಇರಲಿಕ್ಕೆ ಹೋಗಿ ಬರಲಿಕ್ಕಾಗಲಿಲ್ಲ. ಆದರೆ ಈ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಬರಲೇಬೇಕೆಂಬ ದೃಷ್ಟಿಯಲ್ಲಿ ಇವತ್ತು ಬಂದಿದ್ದೇನೆ. ಖಂಡಿತವಾಗಿಯೂ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಯಶಸ್ಸಿಗೆ ಸಹಕರಿಸಿ ದುಡಿದಂಥ ಎಲ್ರಿಗೂ, ಪರೋಕ್ಷವಾಗಿ ಪ್ರತ್ಯಕ್ಷ ದುಡಿದಂಥ ಎಲ್ರಿಗೂ ಶ್ರೀದೇವರು ಉತ್ತರೋತ್ತರ ಅಭಿವೃದ್ಧಿ ಆರೋಗ್ಯವನ್ನು ಕರುಣಿಸಲಿ. ಈ ಕ್ಷೇತ್ರ ಇನ್ನಷ್ಟು ಬೆಳಗಲಿ. ಇಲ್ಲಿ ಬರುವಂಥ ಭಕ್ತಾದಿಗಳ ಇಷ್ಟಾರ್ಥವನ್ನು ಶ್ರೀದೇವರು ನೆರವೇರಿಸಿಕೊಡಲಿ ಅಂತ ಶ್ರೀದೇವರ ಹತ್ರ ಪ್ರಾರ್ಥಿಸ್ತಾ, ಅದೇ ರೀತಿ ಈಗ ನಾವು ಕಾಸರಗೋಡಿನಲ್ಲಿದ್ದೇವೆ. ಮುಂದಿನ ದಿನಗಳಲ್ಲಿ ಕನ್ಯಾನ ಸದಾಶಿವ ಗೊತ್ತುಂಟು, ನಮ್ಮ ಭಾಗದ ದೇವಸ್ಥಾನ ಕೂಡ ತಾವೆಲ್ಲರೂ ಬರಬೇಕು. ಏಕೆಂದರೆ ನಮ್ಮೆಲ್ಲರ ಮಧ್ವ ಪರಂಪರೆಯಲ್ಲಿರುವಂಥ ನಮ್ಮ ದೇವಸ್ಥಾನಗಳು ಬಹುಶಃ ಇದೇ ರೀತಿಯಲ್ಲಿ ಭಾಳಷ್ಟು ದೇವಸ್ಥಾನ ನಿರ್ಮಾಣವಾಗಿದೆ. ಆ ಸಂದರ್ಭದಲ್ಲಿ ನಮ್ಮ ಕಾಪಿನ ಮಾರಿಗುಡಿ ಇರ್ಬೋದು, ಉಚ್ಚಿಲ ಮಹಾಲಕ್ಷ್ಮಿ ಇರ್ಬೋದು, ಉಡುಪಿಯ ಕೃಷ್ಣ ಮಠಕ್ಕೂ ಕೂಡ ತಾವೆಲ್ಲರೂ ಬಂದು ದೇವರ ಕೃಪೆಗೆ ಪಾತ್ರ ಆಗಬೇಕೆಂಬ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡುತ್ತಾ, ಖಂಡಿತವಾಗಿಯೂ ಮತ್ತೊಮ್ಮೆ ನೆರೆದಿರುವ ಎಲ್ಲರಿಗೆ ಪುಡೆಗೊಡೆ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣ ಉತ್ತರೋತ್ತರ ಅಭಿವೃದ್ಧಿ ಆರೋಗ್ಯವನ್ನು ಕರುಣಿಸಲಿ ಅಂತ ಶ್ರೀ ದೇವರ ಹತ್ರ ಪ್ರಾರ್ಥಿಸ್ತಾ ಅವಕಾಶಕ್ಕಾಗಿ ಒಂದು ಸಲ ಮಾತನ್ನು ಮುಗಿಸ್ತೀನಿ. ವಂದನೆಗಳು ಸರ್.